ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀರಿ. ನೀವೆಲ್ಲರೂ ಹೆಂಗಿದ್ದೀರಾ? ಆಫ್ಟರ್ ಅ ಶಾರ್ಟ್ ಬ್ರೇಕ್ ಐ ಆಮ್ ಬ್ಯಾಕ್ ಅಗೇನ್. ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ, ನಮ್ಮ ಹಸ್ಬೆಂಡ್ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ನನ್ನ ಫೋನ್ ಅವ್ರಿಗೆ ಕೊಡಬೇಕಾಗಿತ್ತು. ನಾನು ಮತ್ತೆ ಒಂದು ಹೊಸ ಫೋನ್ ತೊಗೊಂಡೆ. ಸೊ ಆ ಗ್ಯಾಪಲ್ಲಿ ಇದ್ದಿದ್ದು ವೀಡಿಯೋಸ್ ಎಲ್ಲ ಮಿಸ್ ಆಗಿದ್ದರಿಂದ ಇಷ್ಟು ದಿನ ವೀಡಿಯೋಸ್ ಹಾಕೋದು ಕಟ್ಟಾಗಿತ್ತು. ಮತ್ತು ಹೊಸ ಫೋನಿಂದ ರೆಕಾರ್ಡ್ ಮಾಡಿರೋ ವೀಡಿಯೋಗಳನ್ನ ಇವಾಗ ನಾನು ಫಸ್ಟ್ ವ್ಲಾಗಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರೂ ಸಪೋರ್ಟ್ ಖಂಡಿತ ಇರುತ್ತೆ ಅಂತ. ಯಾರ್ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಸ್ ಯೂಶ್ವಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಸೊ ಈ ವಿಡಿಯೋದಲ್ಲಿ ನಮ್ಮ ಲಾಸ್ಟ್ ವೀಕೆಂಡ್ ಹೆಂಗೆ ಹೋಯ್ತು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟು ಸ್ವಲ್ಪ ಅನ್ಹೆಲ್ದಿಯಾಗಿ ಆಗ್ತಿದ್ದೀವಿ ಅಂತ ಫೀಲ್ ಆಯಿತು. ಮದುವೆಗೆ ಆಲ್ಮೋಸ್ಟ್ 5 months ಆಯ್ತಲ್ಲ. ಸೊ ಜಿಮ್ ಸಬ್ಸ್ಕ್ರಿಪ್ಷನ್ ತೊಗೊಂಬಂದಿದ್ದೀವಿ. ಇನ್ಮೇಲೆ ಫಿಟ್ ಆಗೋಣ, ವರ್ಕೌಟ್ ಮಾಡಿ ಅಂತ ಶೇರ್ ಮಾಡಿ ಹೇಳು. ಅವತ್ತು ನೀವು ಅಣ್ಣ ಎಷ್ಟು ಚೆನ್ನಾಗಿ ಹೇಳ್ದಂಗೆ ಹೇಳು ನೋಡೋಣ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ತೆಗೆದ್ರೇನೆ ನೋಡಿದ ತಕ್ಷಣ ಹಂಗೆ ಅದಕ್ಕೆ ಹೋಗಿಲ್ಲ. ಮೊಸರು ಯಾಕೆ ಎರಡು ಸೊ ಜಿಮ್ ಸಬ್ಸ್ಕ್ರಿಪ್ಷನ್ ತೊಗೊಂಡು ಅವರು ಕೆಲ್ಸಕ್ಕೆ ಹೋದರು. ಹಾಗೆ ನನಗೆ ಇವಾಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಏನಿಲ್ಲ. ಸೊ ನಾನು ನಮ್ಮ ಅತ್ತೆ ಮತ್ತು ನಮ್ಮ ಸಿಸ್ಟರ್-ಇನ್-ಲಾ ಮತ್ತು ಅವ್ರ ಮಗಳು ನಾವು ಇಷ್ಟು ಜನನು ಮನೆಗೆ ವಾಟರ್ ಪ್ಯೂರಿಫೈಯರ್ ಬೇಕಿತ್ತು ಅಂತ ಹತ್ತಿರದಲ್ಲೇ ಇರೋ ಕ್ರೋಮಾಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿ ಆರ್ಡ್ರ್ ಮಾಡಿಬಿಟ್ಟು ಬಂದಿದ್ವಿ. ಸೊ ನೆಕ್ಸ್ಟ್ ಡೇ ಡೆಲಿವರಿ ಇತ್ತು, ಅದ್ರ ನೆಕ್ಸ್ಟ್ ಡೇ ಇನ್ಸ್ಟಾಲೇಷನ್ ಇತ್ತು. ಸೊ ಹಂಗೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಬುಕ್ ಮಾಡಿ ಆರ್ಡ್ರ್ ಮಾಡಿಬಿಟ್ಟು ಬಂದಿದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ಮಧ್ಯಾಹ್ನನೇ ಮಾಡಿಟ್ಟಿದ್ರು ನಮ್ಮ ಸಿಸ್ಟರ್-ಇನ್-ಲಾ ಚಿಕನ್ ಸಾಂಬಾರೆಲ್ಲ. ಸೊ ಎಲ್ಲ ತಿಂದು ಮತ್ತು ಈ ಫೋನೇ ನಾವು ತೊಗೊಂಡಿದ್ದು ನೋಡಿ, ಕಪಲ್ ಗರ್ಲ್ಸ್ ಮಾಡೋಣ ಅಂತ ಹೇಳಿ ಒಂದೇ ಥರ ಕೇಸ್ ಎಲ್ಲ ತೊಗೊಂಡಿದ್ವಿ ನಾನು ನಮ್ಮ ಮನೆಯವರು. ಸೊ ಈ ಥರ ಡಿಫ್ರೆಂಟ್ ಕೇಸಸ್ ಎಲ್ಲ ಹೋಗಿಬಿಟ್ಟು SP ರೋಡಲ್ಲಿ ಪರ್ಚೇಸ್ ಮಾಡ್ಕೊಂಬಂದಿದ್ವಿ. ಚಾರ್ಜರ್ ಹೋಲ್ಡರು ಮತ್ತು ಈ ಏರ್ಪಾಡ್ಸ್ ಕೂಡ ತೊಗೊಂಡಿದ್ದರಿಂದ ಏರ್ಪಾಡ್ ಪ್ರೊಟೆಕ್ಟರ್ ಎಲ್ಲ ತೊಗೊಂಬಂದಿದ್ವಿ. ಸೊ ಅದನ್ನು ಒಂದು ಚಿಕ್ಕ ಗ್ಲಿಮ್ಸ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಇದು ಸ್ಯಾಟರ್ಡೇ ಈವ್ನಿಂಗ್ ಹಾಗೆ ಏನೂ ಪ್ಲ್ಯಾನ್ಸ್ ಇರಲಿಲ್ಲ. ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಸ್ವಲ್ಪ ಲೇಟಾಗಿದ್ದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಹಾಗೆ ಯಶವಂತಪುರಲ್ಲಿ ನಾವು ಲಾಸ್ಟ್ ಟೈಮ್ ಹೇರ್ ಕಟ್ ಎಲ್ಲ ಮಾಡಿಸಿದ್ವಲ್ಲ, ಅಲ್ಲೇ ಹೋಗ್ಬಿಟ್ಟು ಇವ್ರಿಗೆ ಬಿಯರ್ಡ್ ಟ್ರಿಮ್ ಮಾಡಿ ಹಂಗೆ ಹೇರ್ ಕಟ್ ಎಲ್ಲ ಮಾಡ್ಕೊಬರೋಣ ಅಂತ ಹೋಗಿದ್ವಿ. ಸೊ ಹತ್ರನೇ. ಸೊ 20 minutesಲ್ಲಿ ಹೋಗಿ ನೈಟ್ ಒಂದು 9 ಗಂಟೆ ಆಗಿತ್ತು ನಾವು ಹೋಗೋಷ್ಟೊತ್ತಿಗೆ. ಹೇರ್ ಕಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ವಿ. ಹಾಗೆ ನಾನು ಕೂಡ ಐಬ್ರೋ ಟ್ರಿಮ್ಮಿಂಗ್ ಮಾತ್ರ ಮಾಡಿಸ್ಕೊಂಡಿದ್ದೆ, ಬಿಕಾಸ್ ನಾನು ಹೇರ್ ಸರ್ವಿಸಸ್ ಏನು ಇರಲಿಲ್ಲ. ನಾನು ಐಬ್ರೋ ಮಾತ್ರ ಟ್ರಿಮ್ ಮಾಡಿಸ್ಕೊಂಡು, ಅವರು ಕೂಡ ಸ್ವಲ್ಪ ಬಾಯ್ಸ್ಗೆ ಈ ಕಟ್ಟಿಂಗ್ ಮತ್ತು ಬಿಯರ್ಡ್ ಟ್ರಿಮ್ ಮಾಡಿದ್ರೇ ಒಂದು ಮೇಕ್ ಓವರ್ ಅಂತ ಹೇಳ್ಬೋದಲ್ಲ, ಅದೊಂದ್ರಿಂದ ಅವ್ರು ಚೆನ್ನಾಗಿ ಕಾಣೋದು ಅಂತ ಹೇಳ್ಬೋದು. ಸೊ ಸ್ಯಾಟರ್ಡೇ ನೈಟ್ ಕಟಿಂಗ್ ಮುಗಿಸ್ಕೊಂಡು ಬಂದು ಶವರ್ಮಾ ತಿಂದು ಮಲಗಿದ್ವಿ. ಇದು ನೆಕ್ಸ್ಟ್ ಡೇ ಫಿಶ್ ತೊಗೊಂಬರೋಣ ಅಂತ ಸಂಡೇ ಹೋಗಿದ್ವಿ. ಸೊ ಈ ವಿಡಿಯೋದಲ್ಲಿ ಸಂಡೇ ನಮ್ದು ಹೆಂಗೆ ಹೋಯ್ತು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಅಣ್ಣ ಸ್ವೀಟ್ ಇದೆಯಾ ನೋಡಿ, ಸ್ವೀಟ್ ಇದ್ರೆ ಮಾತ್ರ ಕೊಡಿ, ಇಲ್ಲ ಅಂತ CSK RCB
RCB ಜೋರಾಗಿ ಹೇಳು. RCB ಗೆದ್ದು ಕಪ್ಪು CSK ಗೆದ್ದು ಲಾಲಿಪಾಪ್ ನಿತಿನ ನೀನು RCB ನ CSK ಜೋರಾಗಿ ಹೇಳು. ಜೋರಾಗಿ ಹೋಗ್ಲಿ ಬಿಡು, ನೀನು ಹೇಳು ಬಬ್ಲಿ. RCB ಏಯ್ ಎಷ್ಟು ಕೊಟ್ಟು ಇದಕ್ಕೆ ಏನು ಡಿಸ್ಕೌಂಟ್ಸ್ ಕೊಡಲ್ಲ. ಬ್ರೆಡ್ಗೆ ಹಾಕೊಂತೀನಿ ನೋಡಿ, ಯೂಸ್ ಆಗುತ್ತೆ. ಇದೇನು ಕಾಣ್ತದೆ ಶಾರ್ಟ್ ಮಾಡೋಕ್ಕೆ ಕತ್ತಿ ಬೇಕು, ತಗೊಂಡೋಗ್ಬಿಟ್ರು. ಅಲ್ಲಲ್ಲಿ ಕಡಿ. ಗುಜಾಡ್ ಥರ ಮಾಡ್ತೀನಿ, ಜುಗಾಡ್ ಥರ ಮಾಡ್ತಿದ್ದೀನಿ. ಗುಜಾಡ್ ಅಂತೀನಿ. ಚಾಕಲ್ ಬೀದ್ ಹಾಕ್ಬೇಕು ನೀಟಾಗಿ, ಕರ್ನಾಟಕ ಹೋಗುತ್ತೆ. ಇಲ್ಲಿ ಪಾಸ್ತಾ ಬೇಯಿಸಿಟ್ಟಿದ್ದೀವಿ. ಇದು ರುಬ್ಬೇಕಲ್ಲ ಮೀನಿಗೆ. ಆಮೇಲೆ ಹಾಂ ಸರಿ. ಸ್ಮೆಲ್ ನೋಡು, ಬಟರ್ ಜೊತೆ ಗಾರ್ಲಿಕ್ಕು. ನಾನು ಹಿಂಗೆ ಮಾತಾಡೋದು ನಾನು ಬ್ರೋಗೌಡ ಡಾಕ್ಟರ್ ಇವಾಗಲೇ ಸ್ವಲ್ಪ ಫಸ್ಟು ಬಟರ್ ಹಾಕ್ತೀವಿ. ಬಟರ್ ಆದಮೇಲೆ ಸ್ವಲ್ಪ ಏನಾದ್ರು ಗಾರ್ಲಿಕ್ ಹಾಕೋದು. ಗಾರ್ಲಿಕ್ ಹಾಕ್ಕೊಂಡು ಆರಿಗ್ಯಾನೋ, ಏನದು ಆರಿಗ್ಯಾನೋ, ಆರಿಗ್ಯಾನೋ ಪಿಜ್ಜಾ ಸೀಸನಿಂಗ್, ಒಂಚೂರು ಚಿಲ್ಲಿ ಫ್ಲೇಕ್ಸ್. ಚಿಲ್ಲಿ ಫ್ಲೆಕ್ಸ್ ಅಂತೆ, ಅಂತೆ ಅಲ್ಲ, ಚಿಲ್ಲಿ ಫ್ಲೇಕ್ಸೇ. ಚಿಲ್ಲಿ ಫ್ಲೆಕ್ಸ್ ಎಲ್ಲ ಅದಕ್ಕೂ ಅದೇನಂತಾರೆ ಅಳುವಕ್ಕೆ ಕೊಂದು ಕೊಟ್ಟುಕೊಂಡು ನಮ್ಮ ಕನ್ನಡ ಚಾನಲ್. ಸೊ ಇದು ಫ್ಲೇವರ್ ಬೇಸಿಕ್, ಜಾಸ್ತಿ ಫ್ಲೇವರ್ ಕೊಡೋದೇ ಇದು. ಆಂಟಿ ತಂದು ಕೊಡೋದೇ ತೋರಿಸ್ಬೇಕು. ಸೊ ನಾವಿವಾಗ ಫಸ್ಟ್ ರೆಡ್ ಸಾಸ್ ರೆಡಿ ಮಾಡ್ತಾ ಇದ್ದೀವಿ. ಇದಕ್ಕೆ ವೈಟ್ ಸಾಸ್ ರೆಡಿ ಮಾಡಿ ಮಿಕ್ಸ್ ಮಾಡಿ ಪಿಂಕ್ ಸಾಸ್ ಆಗುತ್ತೆ. ಸೊ ಪಿಂಕ್ ಸಾಸ್ ಪಾಸ್ತಾ ಮಾಡ್ತಾ ಇದ್ದೀವಿ. ಹೇಳು. RCB ಗೆದ್ದು ಕಪ್ಪು CSK ಗೆದ್ದು ಲಾಲಿಪಾಪ್ RCB ದಲ್ವೋ? ಸ್ಕೂಲ್ ಹೆಂಗ್ ಓದ್ತಾ ಇದೆಯಾ? ಈ ಕಡೆ ಬಾ, ಆರಾಮ ನಿಂತ್ಕೋ. ಇಲ್ಲೈತೆ ಒಂದು ಮರ, ಒಂದು ಮರ ಇಲ್ಲ. ಯಾರು ಹೇರ್ ಸ್ಟೈಲ್ ಮಾಡಿಸಿದ್ದು? ನಾನು ನೀನೇ ಮಾಡ್ತಿದ್ದ? ಚೆನ್ನಾಗಿ ಮಾಡಿದಾರ? ಯಾರು ಮಾಡಿಲ್ಲ, ಕಟಿಂಗ್ ಮಾಡಿಸ್ಕೊಂಡೆ. ಪಾಸ್ತಾ ಮಾಡಿ ಹಾಗೆ ಫಿಶ್ ಕರಿ ಮಾಡಿದ್ದೆ. ಪಾಸ್ತಾನ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಥರ ತಿಂದ್ಕೊಂಡು ಆಲ್ರೆಡಿ ಮಧ್ಯಾಹ್ನ ಆಗಿತ್ತು 2 o'clock ಏನೋ. ಸೊ ಪಾಸ್ತಾ ತಿಂದಿದ್ವಿ. ಪಾಸ್ತಾ ತಿಂದು ಮಧ್ಯಾಹ್ನಕ್ಕೆ ಅಂತ ಫಿಶ್ ಮಾಡಿದ್ದು, ಬಟ್ ಯಾರಿಗೂ ಬೇಡ ಆಗಿತ್ತು. ಎಲ್ಲರಿಗೂ ಹೊಟ್ಟೆ ಫುಲ್ಲಾಗಿ ಥರ ಇದ್ದಿದ್ದರಿಂದ ನೈಟ್ ತಿಂದಿದ್ವಿ ಫಿಶ್ ಕರಿ ಮತ್ತು ಫಿಶ್ ಫ್ರೈ ಎಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಎಲ್ಲರೂ ಇದ್ದಿದ್ದರಿಂದ ಒಂಥರ ಮನೆ ಫುಲ್ ಜನ ಇದ್ದರು. ಫುಲ್ ಗಲಾಟೆ ಸೌಂಡ್ಸು, ಮತ್ತು ಒಬ್ಬರು CSK ಸಪೋರ್ಟರ್, ಒಬ್ಬರು RCB ಸಪೋರ್ಟರ್ ಇರೋದ್ರಿಂದ ಒಬ್ಬರನ್ನೊಬ್ಬರು ರೇಗಿಸ್ಕೊಂಡು ಇಟ್ ವಾಸ್ ಆ್ಯಕ್ಚುಲಿ ಫನಿ ವೀಕೆಂಡ್. ಚೆನ್ನಾಗಿತ್ತು ಅಂತ ಹೇಳ್ಬೋದು.
ಯಾ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಮತ್ತು ನನಗೂ ಕೂಡ ಕೆಲಸ ಶುರು ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿನೇ ಇದ್ದೀನಿ. ಅದಕ್ಕೆ ಜಾಸ್ತಿ ವೀಡಿಯೋಸ್ ರೆಕಾರ್ಡ್ ಮಾಡೋಕ್ಕಾಗ್ತಿಲ್ಲ. ವೀಕೆಂಡ್ಸಲ್ಲಿ ಫ್ರೀ ಇರಬೇಕಾದ್ರೆ ಮಾತ್ರ ಆದಷ್ಟು ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಇದು ಮಾಡ್ತಿರ್ತೀನಿ, ಬಟರ್ ಕರಗಿಸ್ಕೊಂಡು ಸ್ವಲ್ಪ ಇದು ಮತ್ತು ಮೈದಾ ಒಂಚೂರು ಹಾಕ್ಬಿಟ್ಟು ಚೆನ್ನಾಗಿ ಬಟರಲ್ಲ ಈ ಥರ ಆಗುತ್ತೆ. ಇದಕ್ಕೆ ಇದಕ್ಕೆ ಸ್ವಲ್ಪ ಹಾಲು ಇದು ಬೀಟ್ ಮಾಡ್ತೀನಿ. ಮಾಡಿ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ. ಗಂಟ ವೆಯ್ಟ್ ಮಾಡಬೇಕು. ಹಾಂ, ಅಡುಗೆಗಳು ಬೇರೆ ಮಾಡಿಕೊಂಡು ಹೌದು ಡ್ರಿಲ್ ಎಲ್ಲ ಮಾಡ್ತಾರೆ. ಬ್ಲಾಕ್ ಚೀಸ್ ಎಲ್ಲ ಒಟ್ಟಿಗೆ ಮಾಡಿ. ಅಲ್ಲಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಾ? ಆಮೇಲೆ ಆಯ್ತಾ ಕಾಣಿಸ್ತಾ? ಸಾಂಬಾರ್ ಈರುಳ್ಳಿ ಬರೀ ಇದಕ್ಕೆ ಹಾಕೋಣ, ಅದೇ ಇದಕ್ಕೆ ಸಾರಿಗೆ, ಬಟ್ ರುಬ್ಕೊಳ್ಳೋದಕ್ಕೆ ನಾರ್ಮಲ್ ದೊಡ್ಡ ಈರುಳ್ಳಿ ಹಾಕೋಣಲ್ಲ. ಒಂದು 50 ರೂಪಾಯಿ ಇದ್ರೆ ಹಾಕಿ. ಎಷ್ಟು? 50 ರೂಪಾಯಿ ಸಾಕ? ಇನ್ನೊಂಚೂರು ಹಾಕ್ಲೋ ಚೀಸು? ಹಾಂ, ಎಷ್ಟು ಬೇಕಾದ್ರೆ ಹಾಕ್ಬೋದು ತಿನ್ನೋರ ಮೇಲೆ. ಮಿಕ್ಸ್ ಮಾಡಲ? ಹಂಗೆ ಎತ್ಕೊಂಡು ಆಚೆ ಮಿಕ್ಸ್ ಮಾಡೋಣ. ಎರಡು ಸೈಡ್ ಇಟ್ಕೊಂಡು ಎತ್ಕೋಬಾ. ಎಲ್ಲಿ ಚಿಕ್ಕಮಟ್ಟಲ್ಲಿ ಇಡು ಕೆಳಗಡೆ. ಯಾರಿಗೋಸ್ಕರ ಮಾಡಿದ್ದು ಬಬ್ಲಿ?
ಅಲ್ಲೇ ಕೊಡು ಏನಾದ್ರು ಮಾತಾಡೋ ಪರವಾಗಿಲ್ಲ ನಮ್ಮನೇನೆ ನಾನು ಮಾತಾಡಲ್ಲ ನನ್ನ ಹತ್ರನೇ ಒಂದು ಮನೆ ಬಬ್ಲಿ ಚೆನ್ನಾಯ್ತಾ ನಿಂಗೆ ನಿತಿನ್ ಚೆನ್ನಾಯ್ತಾ ತೇಜ ಫಿಶ್ ಫ್ರೈಯಾ ಅವನು ಹೋದ ಮ್ಯಾಚ್ ನೋಡಲ್ಲ ಮನೆ ಯಾಕೆ ಇದು ಮೊಬೈಲ್ ನೋಡಕ್ ಇಂಟ್ರೆಸ್ಟ್ ಇದೆಯಾ Search query for the pop-up number. ಇದು ಪ್ರಾಣಿಗೆ ಬೇಕಲ್ಲ ಅನ್ಕೂಲ್ ಕೊಡ್ಲ ತಿಂತೀರಾ ಬೇಡ ಬೇಡ ಟೀ ಮಾಡ್ತಿದ್ದೀನಲ್ಲ ಕುಡಿಯೋಣ ಆಮೇಲೆ ಅಂಟಿಂದ್ರೆ ಸ್ವಲ್ಪ ಹೊಟ್ಟೆನೂ ಹೌದೌದು ಇದು ಹೀಟ್ ಅಲ್ವಾ ಅದಕ್ಕೆ ಮುಚ್ಚಿಟ್ಬಿಡ ಇದು ಹಾಂ ಕುದಿ ಬಂದ ನೀರು ಎಲ್ಲ ಬರ್ತಾರೆ ಸಾಂಬಾರು ಗೊತ್ತಾಗ್ತದೆ ನೀರು ಬಿಡುತ್ತಲ್ಲ ಇದು ಫಿಶು ಬೇಡ ನಾ ಇಕ್ಕೊಂತೀನಿ ಇಟ್ಕೊಂತೀರಾ ಇರಿ ಇರಿ ಹಾಕ್ಬಿಡ್ಬೇಡ ಫ್ಯಾನ್ ಇದೆ ಆಮೇಲೆ ಇಲ್ಲಿ ಮಾಡ್ಬಿಡೋಣ ಪಾಪ ಮರಿ ತೇಜ ಪಾಪ ಎದುರ್ಕೊಂಡ್ಬಿಟ್ಟೈತೆ ಇದು ಎಷ್ಟೇನು ಬಂದಿರೋದು 3 ಅಯ್ಯೋ 4 ಅಕಡೆ ಹೋದ್ರೆ Mana wicket bola team. ಕೈ Naya attack panna. ಎದುರ್ತೈತೆ Ilu manda strike ನಡುತ್ತಾ rate ತೇಜು ಹಂಗೆ ಇಟ್ಕೊಂಡು Nirevati Kandu. ಸ್ವಲ್ಪ ಹತ್ರ ಇಡು. Phonavadi Travis Sheck. ಕಚ್ಚಲ್ಲ ಇಡು ನೀರ Manda suma ball ಎದುರ್ಕೊಂಡ್ಬಿಟ್ಟೈತೆ ಪಾಪ ಅದು ತುಂಬಾ ದಪ್ಪ ಇದೆ ಅವಾಗ ಹೇಳ್ಕೊಟ್ಟಿದ್ದು ಅಮ್ಮ not giving credit is important is that Papa and Papa rightly said that against the Tama he gets credit. But they are interesting, especially the area where he likes to play, but he gets out, especially that hard end area. Just like ಮುಂದೆ ಆರೋದ್ರೆ ಚೆನ್ನಾಗಿಲ್ಲ ಸ್ನಾನ ಮಾಡ್ಕೊಂಡು ಬರ್ತೀನಿ ಬೇಗ the strike rate is about 160, 170. But in the power, against that Tama, that hard has got him out quite a few times. He can go across and the ball goes in the air. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು CSK ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಯಾರು ವಿನ್ ಆಗ್ತಾರೆ RCB RCB ಯಾರು ವಿನ್ ಆಗ್ತಾರೆ RCB ನಿತಿನ್ ಯಾರು ವಿನ್ ಆಗ್ತಾರೆ RCB ನೀವು CSK CSK ಆಲ್ವೇಸ್ ಜೋರಾಗಿ CSK ನಾ ಪಕ್ಕ ಬೆಟ್ಟಿಂಗ್ ನೆನಪೈತಾ ಓಕೆ ನೀವು
ಕೈ ಎತ್ಕೋಬೇಕು. ಆರ್ ಸಿ ಬಿನೇ ಸುಮ್ಮನೆ ನಂದು ಹಿಡಿಬೇಡ. There's a gap that's found. Pick up a couple. One run up. You missed one out, maybe Cole area drop catch, but on the boundary, all in all, it's been okay. The intent's really good, and the boulders have sort of got them into the game. But there's a little Because probably heavily sand-based. Talk about that. You're basically going to run everything down. yeah, it's an extra putt for sure. It's there's no run, and a couple of times we got away with it. I think Solby's probably 4 or 5 runs short, but ಬರೀ it's a ಸರ್ beautiful outfield. But as you say, it's still quite heavy. ನಿಂಗೆ ತಲೆ ಇಷ್ಟನಾ ಇಲ್ವಾ? ಇನ್ನೊಂದು Could be ಪೀಸ್ ಐತೆ ನೋಡಿ, ತಲೆ ಇಷ್ಟ ಇಲ್ಲ and- ನನಗೆ. and ಸಾಕು as you say, ಸಾಕು. we put the ball in the air. ಹಾಂ, ಎಲ್ಲ ಜಾಸ್ತಿ ತಲೆನೇ ಇರೋದು. ನಿಂಗೆ ಪೀಸ್ ತರಬೇಕಾ? Oh yeah, you play well, Julia. Ravichandran Ashwin, the legend is back. Tamil commentary la Ash match-ஓட reading உங்களுக்கு சரி கோச் ஸ்ரீதர் வந்து உங்களை பத்தி நிறைய விஷயம் சொல்லியிருக்காரு. ஒரு முக்கியமான வேலை நிறைய பிளேஸ் பேர் வைப்பீங்களாமே, உண்மையா? ಏನಕ್ಕೆ ಬೇಬಿ ಇದನ್ನ ಎತ್ಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೆ? ಗಡ್ಡೆ ಆಗ್ಬಿಟ್ಟೈತೆ. ಗಡ್ಡೆ ಎಲ್ಲ ಬೇಕು. ಅದು ಆಗ್ಬಿಟ್ಟೈತೆ, ಅದಕ್ಕೆ ಎತ್ತಿ ಕೆಳಗಡೆ ಇಟ್ಟು freeze ಆಗ್ಬಿಟ್ಟಿದೆ. ಏ ಸುಮ್ನೆ ರೀ, ನಾವು ஒரு மூஞ்சி பாருங்க. ಜಾಸ್ತಿ ಮಾಡ್ತೀರಾ. ಬರೀ ನಿಮ್ದು ಗಾಳಿ ಅಷ್ಟೇ. ಇಲ್ಲ, ಅವನು ಹಿಡಿಬೇಕು.